ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತು ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಪಯಣ ವಂಡರ್ಲಾ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ವಂಡರ್ಲಾ ಕಡೆ ಹೋಗ್ತಾಯಿದ್ದೀವಿ. ನಾನು ಇದುವರೆಗೂ ಹೋಗಿರಲಿಲ್ಲ, ಸೊ ಹಂಗಾಗಿ ಅದು ಭಾಳ ದಿನದಿಂದ ಬಕೆಟ್ ಲಿಸ್ಟಲ್ಲಿತ್ತು. ಅದು ಒಂದು ಆಸೆ ತೀರಿಸ್ಕೊಂಬಿಡೋಣ ಅಂತ ಇವಾಗ ವಂಡರ್ಲಾ ಕಡೆ ಹೋಗ್ತಾಯಿದ್ದೀನಿ. ಆಮೇಲೆ ವಂಡರ್ಲಾಗೆ ಹೋಗಿ ಏನೇನೆಲ್ಲ ಮಾಡಿದ್ವಿ, ಕಿತಾಪತಿನ ಹೆಂಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಇವಾಗ ಬಂದ್ವಿ ವಂಡರ್ಲಾಗೆ. ಹೊರಗಡೆಯಿಂದನೇ ಕ್ರೇಜಿಯಾಗಿ ಕಾಣಿಸ್ತಾ ಇದೆ, ಖುಷಿ ಆಯಿತು. ಇನ್ನೊಂದೇನು ಖುಷಿ ಅಂದರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಕನ್ನಡ ಸಾಂಗೇ ಹಾಕ್ತಾಯಿದ್ದಾರೆ, ಅದೊಂದು ಖುಷಿ ಆಯಿತು. ಇದು ಮ್ಯೂಟ್ ಮಾಡಬೇಕು, ಏನು ಮಾಡ್ತೀರಾ, ಯೂಟ್ಯೂಬಲ್ಲೆಲ್ಲ ಹಾಕೋಕ್ಕಾಗಲ್ವಲ್ಲ, ಮತ್ತು ಅದೊಂದು ದೊಡ್ಡ ಹಿಂಸೆ. ಮ್ಯೂಟ್ ಮಾಡು, ಅದು ಮಾಡು, ಇದು ಮಾಡು ಅಂತ ಕಾಪಿರೈಟ್ಸ್ ಇದು ಅಂತ ಭಾಳ ಹಿಂಸೆ ಕೊಡ್ತಾಯಿದ್ದಾರೆ ಯೂಟ್ಯೂಬರು. ಹಂಗಾಗಿ ಎಲ್ಲ ಆಡಿಯೋನ ಮ್ಯೂಟ್ ಮಾಡಿಬಿಡ್ತೀನಿ. ಇವಾಗ ನಮ್ಮ ಫ್ರೆಂಡ್ಸು ಟಿಕೆಟ್ಸ್ ತರಕ್ಕೆ ಹೋಗಿದ್ದಾರೆ, ನೋಡೋಣ ಪ್ರೈಸ್ ಎಷ್ಟು ಏನು. ಅವಾಗಿದ್ದು ನಾನು ಬಂದಿರಲಿಲ್ಲ ಅವಾಗ, ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಟಿಕೆಟ್ ಪ್ರೈಸ್ ಅಷ್ಟು ಇಷ್ಟು ಅಂತ. ಅವಾಗಿಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಇದೆ, ಏನು ಕತೆ ಅಂತೆಲ್ಲ ಮುಂದೆ ಹೇಳ್ಕೊತಾ ಹೋಗ್ತೀನಿ. ಒಳಗೆ ಬಂದ್ವಿ. ಸೊ ಒಳಗೆ ಬಂದಮೇಲೆ ಲಾಕರ್ ತೊಗೋಬೇಕು. ಲಾಕರ್ಗೆ ಫಸ್ಟು 100 ರೂಪೀಸನ್ನು ಡೆಪಾಸಿಟ್ ಮಾಡಬೇಕು, ಆಮೇಲೆ ಹೋಗ್ಬೇಕಾದ್ರೆ ವಾಪಸ್ ಕೊಡ್ತಾರೆ. ಬಟ್ 180 ರೂಪೀಸನ್ನು ತೊಗೋತಾರೆ ಒಂದು ಲಾಕರ್ಗೆ. ಹೀಗೆ ಈ ಕಡೆ ನಾವು ಬಂದಿರೋದೆಲ್ಲ ವಾಟರ್ ಗೇಮ್ಸ್, ಈ ಕಡೆ ಆ ಕಡೆ ಎಲ್ಲ ನಾರ್ಮಲ್ ಬೇರೆ ಬೇರೆ ಥರ ಗೇಮ್ಸ್. ಬೇರೆ ಬೇರೆ ಗೇಮ್ಸ್ ಅಂದರೆ ಇಲ್ಲಿ ಏನು ಬರೀ ಎತ್ತೆದ್ದು ಬಿಸಾಕದೆ ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲ್ಗಡೆ, ಒಟ್ಟು ಆಕಾಶದಲ್ಲಿ ತೆಲಾಡಿಸ್ತಾ ಇರ್ತಾರೆ, ಆ ಥರ ಗೇಮ್ಸು. ದೇವರೇ, ನಾನು ಒಂದು ಆಲ್ಮೋಸ್ಟ್ ಇಲ್ಲಿ ನನಗೆ ಗೊತ್ತಿರೋ ಅನ್ನೋದಕ್ಕಿಂತ ತಿಳ್ಕೊಂಡಿರೋ ಪ್ರಕಾರ 100+ ಗೇಮ್ಸ್ ಇದ್ದಾವೆ, 100 ಗೇಮ್ಸ್ ಇದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಕಂಪ್ಲೀಟ್ ಮಾಡೋಕ್ಕಾಗಿದ್ದೆ ಹತ್ತತ್ರ 15ರಿಂದ 20 ಕಂಪ್ಲೀಟ್ ಮಾಡಿದ್ವಿ. ನಾವು ಗೇಮ್ ಆಡೋ ಜೋಶಲ್ಲಿರೋದ್ರಿಂದ ವೀಡಿಯೋ ಎಲ್ಲ ಮಾಡೋಕ್ಕೋಗಿಲ್ಲ, ಬರೀ ಮೇನ್ ಮಾತ್ರ ವೀಡಿಯೋಸ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಮಾಮೂಲಿ ವಾಟರ್ ಗೇಮ್ಸ್ ಕಡೆ ಎಲ್ಲ ವಾಟರ್ ಗೇಮ್ಸ್ ಥರ. ಇಲ್ಲಿ ನೋಡ್ತಿದ್ರಲ್ಲ, ಅಲ್ಲಿ ನೆಕ್ಸ್ಟ್ ವೇವ್ 3 ಅಂತ ಇರುತ್ತಲ್ಲ, ಅಲ್ಲಿ ಮಾಮೂಲಿ ಎಕ್ಸಾಕ್ಟಾಗಿ 3 o'clock ಇಲ್ಲ, ಅಲ್ಲಿ ಟೈಮಿಂಗ್ಸ್ ಇರುತ್ತೆ. ಒಂದೊಂದು 2 hours ಒಂದೊಂದು 2 hours 1 hourಗೆ ಡಿಫ್ರೆನ್ಸ್ ಬೇಕಾದ್ರೆ ಒಂದೊಂದು ವೇವ್ ಥರ, ಮಾಮೂಲಿ ಸಮುದ್ರದಿಂದ ವೇವ್ಸ್ ಬರುತ್ತಲ್ಲ, ಆ ರೀತಿ ಒಂದು ವೇವ್ಸ್ ಎಫೆಕ್ಟ್ ಇಲ್ಲಿ ಮಾಡ್ತಾರೆ. ಚೆನ್ನಾಗಿತ್ತು, ಇದನ್ನು ನಾವು ಆಡಿದ್ವಿ, ಕ್ರೇಜ್ ಆಗಿತ್ತು. ಅದೇ ಹೇಳಿದ್ನೆಲ್ಲ, ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇದನ್ನು ನಾವೆಲ್ಲ ಆಗಿದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಹಂಗಾಗಿ ಅದು ವೀಡಿಯೋ ಎಲ್ಲ ಮಾಡೋಕ್ಕೆ ತೋರ್ಸೋಕ್ಕಾಗಲಿಲ್ಲ. ಇದು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ರೈನ್ ಡಿಸ್ಕೋ ಅಂತ. ಇಲ್ಲೂ ಮಾಮೂಲಿ ಇದು ಅಷ್ಟೇ ಟೈಮಿಂಗ್ಸ್ ಇರುತ್ತೆ. 1 hourಗೇನೋ ಒಂದು 15 ನಿಮಿಷ 20 ನಿಮಿಷ DJ ಥರ ಸಾಂಗ್ ಹಾಕಿ ರೈನ್ ಎಫೆಕ್ಟು, ಮಾಮೂಲಿ ರೈನ್ ಬಿಡ್ತಾರೆ ಮೇಲೆ ರೈನ್ ಎಫೆಕ್ಟ್ ಥರ ಮಾಡ್ಬಿಟ್ಟು ಮಳೆ ಬರ್ತಾ ಇರುತ್ತೆ, ನಾವು ಹುಚ್ಚನಾಗಿ ಕುಣ್ದಂಗೆ ಕುಣಿಯೋದು. ಇಲ್ಲೂ ಅಷ್ಟೇ, ನಾವು ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಾವು ಮೊಬೈಲು ಆಮೇಲೆ ಕ್ಯಾಮ್ರಲ್ಲಿ ಹಿಡ್ಕೊಳಕ್ಕಾಗಲಿಲ್ಲ, ವಾಟರ್ ಪ್ರೂಫ್ ಎಲ್ಲ ನಮ್ಮದು ಕ್ಯಾಮ್ರಾ ಇರಲಿಲ್ಲ. ಸೊ ಹಂಗಾಗಿ ಫಸ್ಟ್ ನಾವು ಎಂಜಾಯ್ ಮಾಡಿ ಆಮೇಲೆ ಎಲ್ಲೆಲ್ಲೆಲ್ಲ ತಿರುಗಾಡ್ಕೊಂಬಂದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ ತೋರ್ಸೋಕ್ಕೆ ವೀಡಿಯೋನ ಹಂಗೆ ತೋರಿಸ್ಕೋತಾ ಬರ್ತಾಯಿದ್ದೀನಿ. ನೀವು ಬಂದರೆ ಇಲ್ಲಿ ಮಿಸ್ ಮಾಡಿಬಿಡಿ, ಇದು ಕ್ರೇಜ್ ಆಗಿರುತ್ತೆ. ಇನ್ನೊಂದೇನು ಖುಷಿಯಾಗಿದ್ದು ಅಂದರೆ ಇಲ್ಲಿ ಆಲ್ಮೋಸ್ಟ್ 70% ಕನ್ನಡ ಸಾಂಗು, ಇನ್ನು ಮಿಕ್ಕಿ 30% ಬೇರೆ ಸಾಂಗ್ ಹಾಕ್ತಾರೆ. ಎಲ್ಲರಿಗೂ ಖುಷಿ ಪಡಿಸ್ತಾರೆ, ಅದೊಂದು ಇಲ್ಲಿ ಹೆವಿ ಖುಷಿ ಆಯಿತು. ಕನ್ನಡ ಸಾಂಗ್ ಬಂದರೆ ಗೊತ್ತಲ್ಲ, ಡಂಕನಕ ನಕ ಬಿಡ್ತೀವ ನಾವು, ಅಬ್ಬರ ಮಾಡಿ ದೊಬ್ಬರು ಬಿಡ್ತೀವಿ. ಇಲ್ಲಿ ಮಾತ್ರ ಫುಲ್ಲು ಕ್ರೇಜ್ ಆಗಿತ್ತು. ಇದು ಲೇಜಿ ರಿವರ್ ಅಂತ, ಮಾಮೂಲಿ ಅಲ್ಲಿ ಕುಂಡು ಸುಸ್ತಾಗಿ ಹೋಗ್ಬಿಟ್ಟಿದ್ದು ನಮಗಂತೂ. ಹಂಗಾಗಿ ಇಲ್ಲೊಂದು 15-20 ನಿಮಿಷ ಇಲ್ಲೊಂದು ಸ್ವಲ್ಪ ಸ್ಪೆಂಡ್ ಮಾಡೋಣ ಅಂತ ಬಂದು ಅದನ್ನು ಎಂಜಾಯ್ ಮಾಡಿದ್ವಿ. ಇದು ಕ್ರೇಜಿ ಆಗಿತ್ತು. ನಿಮಗೇನಾದ್ರು ಸುಸ್ತಾಗಿತ್ತು ಅಂದರೆ ಇಲ್ಲಿ ಬಂದು ಮಜಾ ಮಾಡಿ, ಇಲ್ಲೂ ಸಖತ್ತಾಗಿರುತ್ತೆ. ಇದು ಒಂಥರ ನಾವು ಚಳಿ ಕಾಯಿಸ್ಕೊತೀವಿ ಗೊತ್ತಾ, ಹಳ್ಳಿ ಕಡೆ ಕಟ್ಟಿಗೆ ಹಾಕಿದ ಆ ರೀತಿ ಇದು. ಇದು ಕರೆಂಟಲ್ಲಿ ಚಳಿ ಕಾಯಿಸ್ಕೊಳೋದು. ಇದು ಫುಲ್ಲು ಸಾಯಂಕಾಲ ಆಗ್ತಾ ತುಂಬ ಚಳಿಯಾಗಿ ಸ್ಟಾರ್ಟ್ ಆಗ್ಬಿಡ್ತೀವಿ, ನೀರಲ್ಲಿ ಆಟ ಆಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳಕ್ಕೆ ಬೇಕು ಅಂದರೆ ಇಲ್ಲಿ ಬಂದು ಬಿಸಿ ಮಾಡ್ಕೊಳ್ಳಿ. ಇದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿರೋ ಗೇಮ್ಸ್ನ ಎಲ್ಲ ಆಡ್ಬಿಡ್ತೀವಿ. ಆ್ಯಕ್ಚುಲಿ ಆ ಗೇಮ್ಗಳ ಹೆಸರು ಒಂದು ಗೊತ್ತಿಲ್ಲ. ಎಲ್ಲ ಮೇಲೋಗೋದು, ಕೆಳಗೆ ಎತ್ತೆತ್ತು ಬರೋದು, ಎತ್ತೆತ್ತು ಬಿಸಾಕ್ತಾ ಇರ್ತಾರೆ ಅವರು. ಒಂದು ಸಡನ್ನಾಗಿ ಒಳಗಡೆಯಿಂದ ಕಳಿಸೋದು, ಇಲ್ಲ ಒಂಥರ ಡೈ ಥರ ಮಾಡಿಸೋದು. ಆ ಹೆಸರುಗಳಂತೂ ಸೀರಿಯಸ್ಲಿ ಗೊತ್ತಿಲ್ಲ.
ನನಗಿದೆಲ್ಲ ಫಸ್ಟ್ ಟೈಮ್ ಅಲ್ವ, ಹೆಸರು ಜ್ಞಾಪಕ ಇಟ್ಕೊಂಡು ಹೋಗಲ್ಲ, ಆ ರೇಂಜಿಗೆ ಇತ್ತು ಹೆಸರು. ಕ್ರೇಜಿ ಅಂದರೆ ಕ್ರೇಜಿ, ಒಂಥರ ನೋಡೋಕ್ಕೆ ಸಿಕ್ಕಾಪಟ್ಟೆ ಭಯಂಕರ, ಒಂಥರ ಡೇಂಜರಸ್ ಅನಿಸುತ್ತೆ. ಬಟ್ ಏನೂ ರಿಸ್ಕ್ ಇಲ್ಲ ಅಂತ ಎಲ್ಲ ಪ್ರಿಕಾಷನ್ಸನ್ನ ತೊಗೊಂಡು ಅವ್ರು ಹೇಳಿರೋ ಇದ್ರ ರೀತಿ ಡೈವ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅನಿಸುತ್ತೆ. ಸಖತ್ತಾಗಿರುತ್ತೆ, ಬಂದರೆ ನೀವು ಇಲ್ಲಿ ಟ್ರೈ ಮಾಡಿ, ಕ್ರೇಜಿಯಾಗಿರುತ್ತೆ. ಇನ್ನು ಟಿಕೆಟಿಂದು ಪ್ರೈಸ್ ಹೇಳಬೇಕು ಅಂದರೆ, ನಮ್ಮ ಫ್ರೆಂಡಲ್ಲಿ ಕೆಲಸ ಮಾಡ್ತಿದ್ದ, ಹಂಗಾಗಿ ನಮಗೆ 10% ಡಿಸ್ಕೌಂಟ್ ಸಿಕ್ತು. ನಮಗೆ 1200 ಏನೋ ಸಮಥಿಂಗ್, 1200 ಟು 250 ಒಳಗಡೆ ಆಯಿತು. ಅಲ್ಲಿ 2 ಥರ ಬರುತ್ತೆ, ನಾರ್ಮಲ್ ಟಿಕೆಟ್ ಒಂದು, ಆಮೇಲೆ ಫಾಸ್ಟ್ ಟ್ರ್ಯಾಕ್ ಅಂತ ಒಂದೇನೋ ಬರುತ್ತೆ. ಫಾಸ್ಟ್ ಟ್ರ್ಯಾಕ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂದರೆ ನಿಮಗೆ ಯಾವ ರೀತಿ ಅಂದರೆ, ನಿಮಗೆ ಇವಾಗ ಒಂದು ಗೇಮಿಗೆ ಫಾಸ್ಟ್ ಟ್ರ್ಯಾಕ್ ಆಮೇಲೆ ನಾರ್ಮಲ್ ಅವ್ರು ಬಂತು ಅಂದರೆ, ಫಾಸ್ಟ್ ಟ್ರ್ಯಾಕ್ ಅವ್ರನ್ನ ಆ್ಯಸ್ ಯೂಶ್ವಲ್ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ಬೇಗ ದರ್ಶನ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಲ್ಲ, ಆ ರೀತಿ ಇಲ್ಲೂ ಅಷ್ಟೇ. ಬೇಗ ಗೇಮ್ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಇಸ್ಕೋತಾರೆ. ಅದು 1800 ಅಂತ ಹೇಳ್ತಾಯಿದ್ರು ನಮ್ಮ ಫ್ರೆಂಡ್ಸು. 1800-900 ಆ ರೇಂಜಿಗೆ ಬರುತ್ತೆ. ಅದು ನೀವು ಹೋಗಿದ ಕೂಡ ಬಿಡೋಲ್ಲ. ನಾರ್ಮಲ್ ಅವರು ಫಾಸ್ಟ್ ಟ್ರ್ಯಾಕ್ ಅವ್ರು ಇಬ್ಬರು ಇದ್ದರು ಅಂದ್ಕೊಳ್ಳಿ, ನಾರ್ಮಲ್ ಅವರಿಗೆ 2 ರೌಂಡ್ಸ್ ಬಿಡ್ತಾರೆ, ಫಾಸ್ಟ್ ಟ್ರ್ಯಾಕ್ ಅವ್ರಿಗೆ 1 ರೌಂಡ್, ಆ ರೀತಿ ಬಿಡ್ತಾರೆ. ಜಾಸ್ತಿ ಜನ ಇದ್ದರು ಅಂದರೆ ಆ ರೀತಿಯಲ್ಲಿ ಏನೋ ಪ್ರೊಸೀಜರ್ ಫಾಲೋ ಮಾಡ್ತಿದ್ದಾರೆ. ಏನು ಮಾಡೋಕ್ಕಲ್ಲ, ದುಡ್ಡಿದ್ರೆ ದುನಿಯಾ ಅಂತಾರಲ್ಲ ಹಂಗೆ. ದುಡ್ಡು ಜಾಸ್ತಿ ಕೊಟ್ಟರೆ ನಿಮಗೆ ಗೇಮ್ ಜಾಸ್ತಿ, ಅಂದರೆ ಗೇಮ್ ಜಾಸ್ತಿ ಅನ್ನೋದಕ್ಕಿಂತ ಗೇಮ್ ಬೇಗ ಆಡ್ಬೋದು. ಅದು ಗೇಮ್ ನೋಡ್ತಾ ಇದ್ದೀರಲ್ಲ, ಆಡೋಕ್ಕೆ ಮನ್ಸು ಬರ್ತಾಯಿಲ್ಲ, ಆ ರೇಂಜಿಗೆ ತಿರುಗಾಡಿಸ್ತಾ ಇದ್ದಾರೆ, ಅಪ್ಪ ಅನಿಸ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ಅಂದಮೇಲೆ ಆಡಲೇಬೇಕು. ಒಂದು ಬಂಡ ಧೈರ್ಯ ಮಾಡಿಕೊಂಡು ನುಗ್ಗೋಣ ಅಂತ ನುಗ್ತಾ ಇದ್ದೀವಿ. ನೋಡೋಣ ಅದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ, ಏನು ಕತೆ ಅಂತ ಎಲ್ಲ ಮುಂದೆ ಹೇಳ್ತೀನಿಲ್ಲ, ವೀಡಿಯೋದಲ್ಲೇ ಹೇಳ್ತೀನಿ ಅನಿಸುತ್ತೆ. ನೋಡಿ, ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಹೆಂಗಿರುತ್ತೆ ಅಂತ.
ನೋಡಿದ್ರಲ್ಲ ಎಷ್ಟು ಸೈಕ್ ಆಗಿತ್ತು ಗೇಮು ಅಂತ. ನನಗೆ ಈ ವಂಡರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಗೇಮು ಇದೆ, ಸಿಕ್ಕಾಪಟ್ಟೆ ಮೀಟ್ರಾಪು ಭಯ ಆಗಿದ್ದ ಗೇಮು ಇದೆ. ಏನು ಇಡೀ ಪ್ರಪಂಚನೇ ಕಾಣಿಸ್ಬಿಡುತ್ತೆ, ಆ ರೇಂಜಿಗೆ ತಿರುಗಾಡಿಸ್ತಾರೆ. ಕ್ರೇಜಿ ಅಂದರೆ ಕ್ರೇಜಿ. ಯಪ್ಪ, ಬಂದರೆ ನೀವು ಟ್ರೈ ಮಾಡಿ, ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಕೊಂಡು ಹೋಗ್ಬೇಕು. ನೋಡಿದ್ರಲ್ಲ, ಹೋಪ್ ಎಂಜಾಯ್ ಮಾಡಿದ್ರಂತ ಅನ್ಕೊತೀನಿ. ಆಮೇಲೆ ಇನ್ನೊಂದು ನನ್ನ ಫ್ರೆಂಡರು ಇನ್ನೊಬ್ಬರು ಇದೇ ರೀತಿ ವಿಡಿಯೋ ಮಾಡಿಸಿದ್ರು. ಅವರು ವಿಡಿಯೋನೂ ಇದರಲ್ಲಿ ಅದೇ ರೀತಿ ತೋರಿಸ್ತೀನಿ. ಬಟ್ ಅವರಿಬ್ಬರು ನೋಡ್ಬೇಡಿ, ಫ್ರೆಂಡಲ್ಲಿ ಕೂತಿರೋ ಅವ್ನು ಹಿಂದ್ಗಡೆ ಕೂತಿರೋ ಒಬ್ಬ ಅವ್ನು ನೋಡಿ, ಅವನ ಎಕ್ಸ್ಪ್ರೆಷನ್ ನೋಡಿ ಸೈಕ್ ಆಗೋಗ್ಬಿಟ್ಟೆ ನಾನಂದ್ರು. ಕ್ರೇಜಿ ಎಕ್ಸ್ಪ್ರೆಷನ್ ಕೊಟ್ಟವನೇ ಅವನು. ನೋಡಿ, ಹೇಳೋದ್ಕಿಂತ ಅದು ನೋಡೋದ್ರಲ್ಲೇ ಕ್ರೇಜಿ ಅನಿಸುತ್ತೆ. ನೋಡಿ, ಅದು ಈ ವಿಡಿಯೋ ನೋಡಿ. ಎಲ್ಲ ಮಾಡಿಸ್ಕೊಳ್ಳಿ. ಸುಮ್ಮನೆ ಯಾರೋ ಬೇರೆ ದುಡ್ಡು ಹೇಳ್ತಾರಲ್ಲ ಒಳಗಡೆ ಹೋದಾಗ, ಹುಷಾರಾಗಿ ನೋಡಿಕೊಂಡು ಫೋಟೋಸು ವೀಡಿಯೋಸ್ ತೊಗೊಳ್ಳಿ. ಆಮೇಲೆ ಪ್ರೈಸು ಊಟ ಎಲ್ಲ ಬಂದ್ಬಿಟ್ಟು ಎಲ್ಲ ಅಲ್ಲೇ ಮಾಡಬೇಕು, ಆಚೆನೇ ಏನೂ ತೊಗೊಂಡು ಹೋಗೋಂಗಿಲ್ಲ. ಸೊ ನಾವು ಮಿನಿಮಮ್ ₹160 ತನಕ ಒಂದು ಮೀಲ್ಸ್ ಇತ್ತು, ಅದನ್ನು ತೊಗೊಂಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಬೇರೆ ಫುಡ್ಡು, KFC, ಆಮೇಲೆ 5 ಸ್ಟಾರು ಏನೇನೋ ಸಿಕ್ಕಾಪಟ್ಟೆ ಎಲ್ಲ ಏನೂ ಸಿಗೋಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗುತ್ತೆ. ಗೇಮ್ಸ್ಗಳಿದ್ದಾವೆ, ಆ ಗೇಮ್ಸ್ಗಳು ಬಿಟ್ಟು ಬೇರೆ ಒಂಥರ ಬಾಸ್ಕೆಟ್ಬಾಲ್ ತರೋದು, ಆ ಕಡೆ ಮಾಮೂಲಿ 1-2 ಟ್ರಯಲ್ 3 ಟ್ರಯಲ್ ತೊಗೊಂಡು ಹಾಕಿದರೆ ಒಂದು ಗಿಫ್ಟ್ಗಳು ಬರೋದು, ಆ ರೀತಿ ಎಲ್ಲ ಗೇಮ್ಸ್ಗಳಿದ್ದಾವೆ. ನೀವು ಟ್ರೈ ಮಾಡ್ಬೋದು ಬಂದು. ಇದು ಇಷ್ಟೆಲ್ಲ ನಾವು ಕಿತಾಪತಿ ಮತ್ತು ಆಡಂಬರ ಎಂಜಾಯ್ಮೆಂಟ್ ಎಲ್ಲ ಮಾಡಿದ್ವಿ.
ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು.